ಶಿವಮೊಗ್ಗದಲ್ಲಿ ಖಾಲಿ ಇರುವ 275 ಸಹಾಯಕ ಮತ್ತು ವರ್ಕರ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಪ್ರಕಟ ಆಗಿದೆ. ರಾಜ್ಯ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿವಮೊಗ್ಗ ಜಿಲ್ಲೆಯ ವತಿಯಿಂದ ಹೊಸ ನೇಮಕಾತಿ ಪ್ರಕಟಣೆಯಾಗಿದ್ದು 575 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ತುಂಬಬಹುದು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಕೂಡ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ಅಂಗನವಾಡಿ ಕಾರ್ಯಕರ್ತೆ 127 ಹುದ್ದೆ, ಅಂಗನವಾಡಿ ಸಹಾಯಕಿ 448, ಒಟ್ಟು ಇಲ್ಲಿ 575 ಹುದ್ದೆಗಳಿದ್ದು ವೇತನ ಶ್ರೇಣಿ ನೋಡುವುದಾದರೆ 8,000ದಿಂದ 12,000ವರೆಗೂ ಸಂಬಳ ನೀಡಲಾಗುವುದು. ವಿದ್ಯಾರ್ಥಿ ಕಾರ್ಯಕರ್ತೆ ಇದಕ್ಕೆ PUC ಅಥವಾ ತತ್ಸಮಾನ ವಿದ್ಯಾರ್ಥಿ. ಅದೇ ರೀತಿ ಸಹಾಯಕಿ ಹುದ್ದೆಗೆ 10ನೇ ತರಗತಿ ಆಗಿರಬೇಕು. ವಯೋಮಿತಿ ಕನಿಷ್ಠ 19 ವರ್ಷ ಮತ್ತು ಗರಿಷ್ಠ 35 ವರ್ಷ. ಅರ್ಜಿ ಶುಲ್ಕ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಆಯ್ಕೆ ವಿಧಾನ ವಿದ್ಯಾರ್ಥಿಯಲ್ಲಿ ಪಡೆದ ಅಂಕಗಳು ಮತ್ತು ಬೋನಸ್ ಅಂಕಗಳ ಆಧಾರದ ಮೇಲೆ ಅವರಿಗೆ ಆಯ್ಕೆ ಮಾಡಲಾಗುವುದು. ಅರ್ಜಿ ಸಲ್ಲಿಸುವ ವಿಧಾನ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ನಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ನೀಡುತ್ತೇನೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಈಸಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. 29 ಆಗಸ್ಟ್ನವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಕೂಡ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. WCD ಕರ್ನಾಟಕ ಅಂತ ಟೈಪ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ. ಆಮೇಲೆ ಇಲ್ಲಿ ನೀವು ಆನ್ಲೈನ್ ಸೇವೆಗಳು ಇದೆಯಲ್ಲ, ಅದರ ಮೇಲೆ ನೀವು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಸಹಾಯಕರು ನೀವು ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಇಲ್ಲಿ ನೋಡಿ ಅಂಗನವಾಡಿ ಕಾರ್ಯಕರ್ತೆ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರ ಅರ್ಜಿ ಸಲ್ಲಿಸಿ ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಈಗ ಶಿವಮೊಗ್ಗದಲ್ಲಿ ನಾವು ತಗೊಳ್ಳುವ ಶಿವಮೊಗ್ಗ ಯಾವುದು ಬೇಕು ಆ ಒಂದು ತಾಲೂಕನ್ನು ನೀವು ಸೆಲೆಕ್ಟ್ ಮಾಡೋದು. ಅಂಗನವಾಡಿ ಈಗ ಇಲ್ಲಿ ನೋಡಿ ಅಂಗನವಾಡಿ ವರ್ಕರ್ ಅಂತ ಆಟೋಮೆಟಿಕ್ ಬರುತ್ತದೆ. ಆಮೇಲೆ ಇಲ್ಲಿ ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಯಾವ ಒಂದು ಸೆಂಟರ್ನಲ್ಲಿ ನಮಗೆ ವೇಕೆನ್ಸಿ ಖಾಲಿ ಇದೆ ಅಂತ ಸಂಪೂರ್ಣ ಮಾಹಿತಿ ಬರುತ್ತದೆ. ಫಾರ್ ಎಕ್ಸಾಂಪಲ್ ನಾವು ಈಗ ಕಾರ್ಗಲ್ಟು ಇದರ ಮೇಲೆ ಕ್ಲಿಕ್ ಮಾಡುವ ನೋಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಎಲ್ಲ ಡೀಟೇಲನ್ನು ನೀವು ಇಲ್ಲಿ ತುಂಬಬೇಕು. ನಿಮ್ಮ ಒಂದು ಅಂಗನವಾಡಿ ಸೆಂಟರ್ SLC ಕಾರ್ಗಲ್ಟು, ಇಲ್ಲಿ SLC ಕಾರ್ಯಕರ್ತೆ ಆದರೆ PUC, ಇದೆಲ್ಲ ನಿಮ್ಮ ಒಂದು ಡೀಟೇಲನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ತುಂಬಿ ಆಮೇಲೆ ಪ್ರಿವ್ಯೂ ಮೇಲೆ ಕೊಟ್ಟು ಆಗ ಒಂದು ಪೇಜ್ ಓಪನ್ ಆಗುತ್ತದೆ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ ನೀವು ಸಬ್ಮಿಟ್ ಮಾಡಬೇಕು. ಈ ರೀತಿಯಾಗಿ ನೀವು ಈಸಿಯಾಗಿ ನಿಮ್ಮ ಮೊಬೈಲಿಂದಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಮೊದಲ ನಿಮ್ಮ ಹತ್ತಿರ ಅಂಗನವಾಡಿ ಕಾರ್ಯಕರ್ತೆ ಆದರೆ 2nd PUC ಒಂದು ಮಾರ್ಕ್ಸ್ ಕಾರ್ಡ್ ಇರಬೇಕು. ಸಹಾಯಕಿಯ ಹುದ್ದೆಗೆ 10th ಮಾರ್ಕ್ಸ್ ಕಾರ್ಡ್, ಅದೇ ರೀತಿ ಜಾತಿ ಪ್ರಮಾಣ ಪತ್ರ ಕೂಡ ಬೇಕು. ಅದೇ ರೀತಿ ಗ್ರಾಮೀಣ ಕನ್ನಡ ಮಾಧ್ಯಮ ಆದರೆ ಅಂಥವರಿಗೂ ಕೂಡ ಅವರಿಗೂ ಕನ್ಸೆಷನ್ ನೀಡುತ್ತಾರೆ. ನೀವು ನೋಡಿಕೊಳ್ಳಿ ಫಿಲ್ ಮಾಡುವಾಗ ಇದನ್ನೆಲ್ಲ ನೀವು ಹೊಂದಿಕೊಂಡು ಆಮೇಲೆ ಇದಕ್ಕೆ ನಿಮ್ಮ ಒಂದು ರೆಸಿಡೆನ್ಸಿ ರವಾಸಿ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತದೆ. ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಒಂದು ಗ್ರಾಮದ ಸುತ್ತಲಿನ ಜನರಷ್ಟೇ ಅವರು ಈ ಒಂದು ಹುದ್ದೆಗೆ ಸ್ಪೆಷಲಿ ಅಂಗನವಾಡಿ ಹುದ್ದೆಗೆ ಅವರನ್ನಷ್ಟೇ ಅವರು ಆಯ್ಕೆ ಮಾಡಿಕೊಳ್ಳುತ್ತಾರೆ. 3 ಕಿಲೋಮೀಟರ್ ಒಳಗಿನ ಅಭ್ಯರ್ಥಿಗಳನ್ನಷ್ಟೇ ಅವರು ಸೆಲೆಕ್ಟ್ ಮಾಡುತ್ತಾರೆ. ಆದ ಕಾರಣ ನೀವು ನಿಮ್ಮ ಹತ್ತಿರ ಒಂದು ರವಾಸಿ ಪ್ರಮಾಣ ಪತ್ರ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಇರುವುದು ಕಡ್ಡಾಯವಾಗಿರುತ್ತದೆ. ಏನಾದರೂ ಇದರ ಬಗ್ಗೆ ಡೌಟ್ ಇದ್ದರೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಅದೇ ರೀತಿ ನೀವು ಬೇರೆ ಬೇರೆ ಜಿಲ್ಲೆಗಳನ್ನು ಕೂಡ ನೀವು ಇಲ್ಲಿ ಆಯ್ಕೆ ಮಾಡಿ ನಿಮ್ಮ ಒಂದು ಯಾವ ಜಿಲ್ಲೆ ಅದರ ಮೇಲೆ ನೀವು ಇಲ್ಲಿ ಜಿಲ್ಲೆ ಆಯ್ಕೆ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ಜಿಲ್ಲೆಯ ಒಂದು ಲಿಸ್ಟ್ ಓಪನ್ ಆಗುತ್ತದೆ. ನಿಮ್ಮ ಒಂದು ಯಾವ ಜಿಲ್ಲೆ ಅಂತ ನೀವು ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು.